ಅವ ಸ್ವ ಇಚ್ಛೆಯಿಂದ ಯಾವಾಗ ಸಾಯ್ಬೇಕಂತಂದ ಅವಾಗ ಮರಣ ಬರ್ಬೇಕತ್ ನೋಡ್ರಿ. ಅದಕ್ಕೆ ಬಾಣದ ರಾಶಿಯೊಳಗೆ ಶುಭ ಮುಹೂರ್ತ ಬರುವವರೆಗೆ ಉತ್ತರಾಯಣ ಕಾಲ ಬರೋ ತಕ ಭೀಷ್ಮ ದೇಹ ಬಿಡಲಾರ್ದ ಹಂಗೆ ಬಾಣದ ರಾಶಿಯಾಗ ಮಲ್ಕೊಂಡಿದ್ದ. ಸಾಂಬ ಜೈ ನಮ ಪಾರ್ವತಿ ಶಿವಾರ ಮಹಾದೇವ್. ಇನ್ನು ನೇಮಾನುಸಾರವಾಗಿ ಒಂದೆರಡು ಶ್ಲೋಕಗಳನ್ನು ದೇವಿ ಪಾರಾಯಣ ನಾವು ಓದ್ತಿರ್ತಾನೆ. ಕೂತು ಬಿಡ್ಬೇಕು ಯಾರು ದಯಮಾಡಿ 1-2 ನಿಮಿಷ. ಒಟ್ಟೆ ಮಾತಾಡೋಂಗಿಲ್ಲ. ಸಿಗವ್ಯವ ಕೈ ಮುಗಿತಾನೆ ಅವು. ನಾ ಒಟ್ಟೆ ಏನು ಒಂದೇ ಬೇಡ್ಕೋತೇನೆ ನಿಮ್ಮಲ್ಲಿ 1-2 ಶ್ಲೋಕ ಅನ್ನೋ ತಕ ಶಾಂತ ಕೂತ್ರೆ ಸಾಕು. ಅದಕ್ಕೆ ಇವತ್ತಿನ ವಿಷಯ ಏನದ ಅಂದ್ರೆ ಮಮಕಾರದಿಂದ ಮಿಕ್ಕಿನ ಬಂಧು ಮುಂಟೆ ಬಂಧನ ಮುಂಟೆ ಬಂಧ ಮುಂಟೆ. ಮಮಕಾರ ಅನ್ನುವಂಥದ್ದು ಎಷ್ಟು ಬಂಧನ ಮಾಡ್ತೈತಿಪ್ಪ ಅಂದ್ರೆ ಇಂಥ ಪುಣ್ಯ ಕಾರ್ಯಗಳಲ್ಲಿ, ಇಂಥ ಸತ್ಕಾರದಲ್ಲಿ, ಇಂಥ ಜಪತಪ ಕಾರ್ಯಕ್ರಮದಲ್ಲಿ ಗುರುವಿನ ಸನ್ನಿಧಾನದೊಳಗೆ ನಾವು ಇದ್ದೀವಂದ್ರೆ ನಮ್ಮ ಮನಸ್ಸು ಪರಿವರ್ತನೆ ಆಕತಿ. ನೀವು ಜೀವನ ಮುಕ್ತರಾಗಲಿಕ್ಕೆ ಒಂದು ಸಾಧನವನ್ನು ಬಯಸ್ತೀರಿ. ಅದು ಸಾಧನ ಯಾವುದಪ್ಪ ಅಂದರೆ ದೇವಿಯ ಪಾರಾಯಣ. ಆ ದೇವಿಯ ಪಾರಾಯಣದ 18ನೇ ಅಧ್ಯಾಯದ 45ನೇ ಶ್ಲೋಕನ ಓದ್ತೇನೆ. ಆವ ರೂಪವು ಕಾಣುತ್ತಿರಲದು ದೇವಿ ರೂಪ ಎಂಬ ನಲ್ಲದು ಡಾವ ರೂಪನು ಕಾಣೆ ನಾನೆಂತೆಂದ ನಿಜವಾಗಿ. ಯಾವ್ದು ಬೇಕಾದಂಥ ರೂಪ ಕಂಡ್ರೂ ಸಹಿತ ಅದು ದೇವಿ ರೂಪ ಅಂತ ಕಾಣ್ತಾನಂತಾವ. ಕೇವಲ ಆನಂದದಲ್ಲಿ ಏಕೋ ದೇವನಾಗುತ್ತಾ ಲೊಲವುತ್ತಲೇ ಸುಖ ಭಾವದಿಂದಿರುತ್ತೆಯನ್ನು ಬೋಧಾನಂದದಲ್ಲಿ ಸಾಧಕ. ಹೀಗೆ ಇಂತು ಪರಿಯಲ್ಲಿ ಯೋಗಿ ಇದ್ದೆ ಈ ಪ್ರಕಾರವಾಗಿ ಯೋಗಿಗಳು ಇದ್ದು ಅಂತರ್ಗಸಿಸುತ್ತಾ ಬ್ರಹ್ಮದಲ್ಲಿಯ ಜಂತ ಪೇಳಿದಡೇನು ನಿಜ ಮಾತುಗಳೇ ಹೇಳಿಯೇನು. ಕಂತು ಹರಣಪ್ಪ ಯೋಗಿಯು ಈ ಪ್ರಕಾರ ನಿರಂತರದಿ ಸೇವಿಪರೇ ಪುಣ್ಯರು. ಏನು ನಿರಂತರ ನಾಮಸ್ಮರಣೆ ನಡೆದಲ್ಲ ನೀವೇ ಪುಣ್ಯವಂತರು ಅಂತ. ಮುಂತೆ ಮುಕ್ತಿಯು ದೊರೆಯುವುದಿದುವೆ ಸಿದ್ಧ ಸಿದ್ಧಂದ. ಮುಂದೆ ನಮಗೆ ಮತ್ತು ಈಗ ನಾವು ಆ ಸೋಮನ ಕೊಪ್ಪದೊಳಗೆ ಜಪ ತಪ ಮಾಡ್ತಿರ್ತೀವಲ್ಲ, ಒಂದಿಷ್ಟು ಮಂದಿ ಅವರು ಇರ್ತಾರೆ, ಅಣಕ ನೋಡ್ಯವರು ಇರ್ತಾರೆ, ಜಪ ಮಾಡ್ತಾರಂತವ್ವ ಏನಯ್ಯವ್ವ ಅಣ್ಣವರು ಇರ್ತಾರಂತ. ಅವ್ರದ್ದು ಏನು ಗತಿ ಆಕೈತೆ ಅನ್ನೋದನ್ನು ಇಲ್ಲೊಂದು ಹೇಳ್ತಾನೆ. ಅವನ ಚರ್ಯವ ನಿಂದಿಸಿದರೆಯು ಭವಕ್ಕೆ ಬೀಳುವರು ತಪ್ಪದಲೇ. ನಿಮ್ಮ ಬಗ್ಗೆ ಯಾರ ಕನಿಷ್ಠ ಅಂತ ತಿಳ್ಕೊಂಡು ಏನು ಕೇಳ್ರ ಹೀಯಾಳಿಸಿ ಮಾತಾಡಿದ್ರೆ ಅವ್ರಿಗೆ ನಕ್ಕಿ ನರಕ್ಕೆ ತಪ್ಪುದಿಲ್ಲ ಅಂತ ಬರ್ದಾರಿದ್ರಾಗ ಸಿದ್ಧದ 48ನೇ ಶ್ಲೋಕ. ತಾವವನ ಸೇವೆಯ ಮಾಡಲಾಹವು ನೆನೆದ ಕಾರ್ಯಗಳು. ಯಾರಾದರೂ ಗುರು ಹಿರಿಯರ ಸಾಧು ಸತ್ಪುರುಷರ ಸೇವಾ ಹೆಂಗೆ ಮಾಡಬೇಕಂತ ಕಲ್ಕೋಬೇಕಾಗಿತ್ತಂದ್ರೆ, ಜಪ ತಪಗಳ ಸಂಸ್ಕಾರ ಹೆಂಗೆ ಅದಾವಂತ ನೋಡ್ಬೇಕಾಗಿತ್ತಂದ್ರೆ ಸೋಮನ ಕೊಪ್ಪಕ್ಕೆ ಬಂದು ನೋಡಬೇಕು. ಆ ಸೋಮನ ಕೊಪ್ಪ ಜನ ನೋಡ್ಬೇಕು. ಹಂಗೆ ಅವನ ಚರ್ಯವು ನಿಂದಿಸಿದರೆಯು ಭವಕ್ಕೆ ಬೀಳುವರು ತಪ್ಪದಲೇ. ಅವನ ಸೇವೆಯ ಮಾಡಲಾಹವು ನೆನೆದ ಕಾರ್ಯಗಳು. ಅವನೇ ಸಾಕ್ಷಾತ್ ಬ್ರಹ್ಮವು. ಅವನೇ ಯಾರು ಗುರು. ಅವನು ತಾನೇ ಮಾತು ಸತ್ಯವು. ಅವನನ್ನೇ ಮನುಷ್ಯನೇ. ಅವಾಗ ಮನುಷ್ಯ ಅಂತೀರೇನೆ. ಅವಾಗ ಮನುಷ್ಯ ಅಂದರೆ ನರಕದವೇ ಸತ್ಯಂದ. ಅವನ ದೇವಂತಿಕೋಬೇಕಂತ. ಶಿವಸಾಂಬ ಜೈ ನಮ ಪಾರ್ವತಿ ಶಿವಾರ ಮಹಾದೇವ್.